ಗಾಯತ್ರಿ ಮಂತ್ರದ ಕೆಲವು ವಿಶೇಷ ಅರ್ಥಗಳನ್ನು, ವಿಶೇಷ ಆಯಾಮಗಳನ್ನು ಇಲ್ಲಿ ನೋಡೋಣ. ಇವೆಲ್ಲ ಬನ್ನಂಜ ಗೋವಿಂದಾಚಾರ್ಯರು ತಮ್ಮ ತಂತ್ರಸಾರ ಸಂಗ್ರಹ ಅಂತ ಪುಸ್ತಕದಲ್ಲಿ ಕನ್ನಡ ಅನುವಾದದಲ್ಲಿ ವಿವರಿಸಿದ್ದು. ಇದರಲ್ಲಿ ನನ್ನ ಸಂಶೋಧನೆ ಅಥವಾ ನನ್ನ ಹೆಚ್ಚಿನ ಅರ್ಥ ಏನೂ ಇಲ್ಲ. ತತ್ ಸವಿತುರು ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಇತ್ಯಾದಿ ಶಬ್ದಗಳಿಗೆ ಅಹಿರ್ಬುದ್ಧ ಸಂಹಿತ ಅನ್ನೋ ಗ್ರಂಥದಲ್ಲಿ ಕೆಲವು ಶ್ಲೋಕಗಳೇ ಇವೆ. ಅದನ್ನ ಈಗ ನೋಡೋಣ. ಯಾಸಾಭೂತಿರ್ಮಹಾಶಕ್ತೇ ವೈಷ್ಣವ್ಯಾ ಕೋಟಿಭಾಗಜ, ಇದು ತತ್ವ ಶಬ್ದದ ವ್ಯಾಖ್ಯಾನ ಮಾಡುವಂತಹ ಒಂದು ಭಾಗ. ಶುದ್ಧಾಶುದ್ಧಮಯೈರ್ಭಾವೈಸ್ತನುತೆ ವಿಸ್ತೃಣಾತಿ ತಾಂ ಶ್ರುತಿ ಸಂಚರ ವೇಲಾಯಾಂ ತಾಮಯತ್ಯೇವ ತಾಂ ಪುನಃ ತಾಯತೆ ತತ್ರ ತತ್ರೈವ ಭೂತ್ಯಂಶೇ ಧಾರಕಾತ್ಮಜ ಪ್ರಮಾಣತ್ವೇನ ಭೂಯಶ್ಚ ತತ್ತದರ್ಥತಯಾ ಪುನಃ ಅತಸ್ತದಿತಿ ಸಂಕಲ್ಪಃ ಪ್ರೋಚ್ಯತೆ ವೈಷ್ಣವಃ ಪರಃ. ಭಗವಂತನನ್ನ ತತ್ ಅಂತ ಹೇಳ್ತಾರೆ. ಆ ವೈಷ್ಣವಿ ಶಕ್ತಿ ಏನಿದೆ, ವೈಷ್ಣವ್ಯಾ ಮಹಾಶಕ್ತೇ, ಆ ಭಗವಂತನ ಶಕ್ತಿ ಏನಿದೆ ಅದರ ಈ ಅಂಶಗಳು ಎಲ್ಲ ಕಡೆನೂ ಕೂಡ ಹರಡಿಕೊಂಡಿವೆ. ನಮ್ಮಲ್ಲಿ ಎಲ್ಲ ಕಡೆನೂ ಕೂಡ, ಸಾಮಾನ್ಯರಾದವರಲ್ಲಿಯೂ ಕೂಡ ಆ ಭಗವಂತನ ಒಂದು ಪ್ರತಿಬಿಂಬ ಇದೆ. ಭಗವಂತ ಬಿಂಬನಾಗಿ ನಮ್ಮಲ್ಲಿದ್ದಾನೆ, ನಾವೆಲ್ಲ ಅವನ ಪ್ರತಿಬಿಂಬರಾಗಿದ್ದೇವೆ. ತನುತೆ, ತತ ಅಂದ್ರೆ ವ್ಯಾಪ್ತ ಅಂತ ಅರ್ಥ. ಹೀಗೆ ತಾಯತೆ ಎಲ್ಲ ಕಡೆ ವಿಸ್ತೃತವಾಗಿರುವುದರಿಂದ ಅತಃ ತದಿತಿ ಸಂಕಲ್ಪ, ತತ ಎಂಬುದಾಗಿ ಅದಕ್ಕೆ ಅರ್ಥವನ್ನ ತಿಳ್ಕೊಳ್ಬೇಕು. ವೈಷ್ಣವ್ಯಾ ಕೋಟಿ ಭಾಗಜ, ವೈಷ್ಣವ್ಯಾ ಮಹಾಶಕ್ತೇ ಕೋಟಿ ಭಾಗಜ. ವಿಷ್ಣುವಿನ ಮಹಾಶಕ್ತಿಯ ಅನಂತ ಅಂಶಗಳಲ್ಲಿ ಹುಟ್ಟಿದಂಥ ಒಂದು ಭೂತಿ, ಒಂದೊಂದು ಅಂಶ. ತನುತೆ ಎಲ್ಲ ಕಡೆ ಹರಡಿಕೊಂಡಿದೆ ಅಂತ ಹೀಗೆ ಅದರ ಅರ್ಥವನ್ನು ತತ್ ಎಂಬ ಶಬ್ದದಿಂದ ಬಹಿರ್ಬುದ್ಧ ಸಂಹಿತಾದಲ್ಲಿ ಹೇಳ್ತಾರೆ. ಪ್ರಸೌತಿ ಸಕಲಾಶ್ಚೇಷ್ಟಾ ಪ್ರಸೂತೆ ಸಕಲಂ ಜಗತ್ ಅವತೇರ್ ಗತಿಕಾಂತ್ಯಾರ್ಥಾತ್ ತರತೇರ್ದಾನಕರ್ಮಣಃ ಗತೋ ಹ್ಯವತಿ ಸರ್ವತ್ರ ಷಡ್ಭಿಃ ಕಾಂತೋ ಗುಣೈಃ ಪರಃ ಭೋಗಾಪವರ್ಗಯೋರ್ದಾತ ಸವಿತೇತಿ ನಿರುಚ್ಯತೆ. ಸವಿತಾ ಅಂತ ಶಬ್ದ, ಅದರ ಅರ್ಥವನ್ನ ಈಗ ಹಿರ್ಬುದ್ಧಿ ಸಂಹಿತಾದಲ್ಲಿ ಹೇಳ್ತಾರೆ. ಸಕಲಾಹ ಚೇಷ್ಟಾಹ, ಎಲ್ಲಾ ರೀತಿಯಾದ ಚೇಷ್ಟೆಗಳಿಗೂ ನಮ್ಮ ಕ್ರಿಯೆಗಳಿಗೂ ಇವನೇ ಕಾರಣ. ಸಕಲಂ ಜಗತ್ ಪ್ರಸೂತೆ, ಇಡೀ ಜಗತ್ತನ್ನ ಪ್ರಸವಿಸುವವನು ಇದೇ ಭಗವಂತ. ಭೋಗಾಪವರ್ಗಯೋ ದಾತ, ಭೋಗ ಅಂದ್ರೆ ಐಹಿಕ ಭೋಗ, ಅಪವರ್ಗ ಅಂದ್ರೆ ಮೋಕ್ಷ, ಅವನ್ನೆಲ್ಲವೂ ಕೊಡುವಂಥವನೇ ಈ ಸವಿತಾ ಅಂತ ಅದರ ಅರ್ಥ. ವರೇಣ್ಯಂ, ವರೈಹಿ ನೇಯಂ ವರೇಣ್ಯಂ ತು ವರಾಹ ಖ್ಯಾತಾರ ಈರಿತಾಹ ವರಣೀಯಂ ವರೇಣ್ಯಂ ವಾ ವರಂ ನಯತಿ ತತ್ಪರಂ. ಇದು ವರೇಣ್ಯ ಅನ್ನುವ ಶಬ್ದದ ಅರ್ಥ. ವರರು ಅಂದ್ರೆ ಶ್ರೇಷ್ಠರು, ಆ ಶ್ರೇಷ್ಠರಾದಂತಹ ಜ್ಞಾನಿಗಳಿಂದ ತಿಳಿಯಲ್ಪಡುವಂಥದ್ದು. ಹಾಗಾಗಿ ವರೇಣ್ಯ ಅಂತ ಆಗಿದೆ. ನ್ಯ ಮೂಲತಃ ನಕಾರ ಇದ್ದದ್ದು ರಕಾರದ ಸಂಪರ್ಕದಿಂದ ನ್ಯ ಅಂತ ಆಗಿದೆ. ವರರು ಅಂದ್ರೆ ಈ ಖ್ಯಾತಾರ್ಹ, ತಿಳಿಯುವಂಥವರು. ಖ್ಯಾತಿ ಅಂದ್ರೆ ಪ್ರಸಿದ್ಧಿ ಅಂತ ಅರ್ಥ ಅಲ್ಲ. ಭಗವಂತನನ್ನ ಖ್ಯಾ ಪ್ರಕಥನೆ, ತಿಳಿದು ಧ್ಯಾನಿಸುವವರು ಅಂತ ಅರ್ಥ. ಖ್ಯಾತಿ ಅನ್ನೋ ಶಬ್ದಕ್ಕೆ ಜ್ಞಾನ ಅಂತನೂ ಅರ್ಥ ಇದೆ. ವ್ಯಾಖ್ಯಾನ ಮಾಡುವುದು ಅಂದ್ರೆ ಹೇಳುವುದು ಅಂತ, ಅದಂತೂ ಗೊತ್ತಿದ್ದೇ ಇದೆ. ಹಾಗಾಗಿ ಭಗವಂತನನ್ನು ಕುರಿತು ತಿಳಿದು ವರ್ಣಿಸುವವರೇ ಖ್ಯಾತಾರರು. ಅವರಿಂದ ತಿಳಿಯಲ್ಪಡುವವನು, ತಾವು ತಿಳಿದು ಇನ್ನೊಬ್ಬರಿಗೆ ತಿಳಿಸುವಂಥವ್ರು ಅವರು. ವರಣೀಯಂ ವರೇಣ್ಯಂ ವಾ ವರಂ ನಯತಿ ತತ್ಪರಂ. ಮುಂದೆ ಭರ್ಗ ಅಂತ, ಭರ್ಗಸ್ತೇಜಸ್ ಸಮಾಖ್ಯಾತಂ ಪ್ರಭಾವ ಕರ್ತೃರೂಪತಾ ಭರತೀದಂ ಜಗತ್ಕೃತ್ಸ್ನಂ ಸಂಭರತ್ಯಪಿ ಚ ಈಶ್ವರಾನ್ ಅಂತ ಅಹಿರ್ಬುದ್ಧ ಸಂಹಿತಾದ ಶ್ಲೋಕ. ಮತ್ತು ರಮಯತ್ಯಪಿ ತತ್ಸರ್ವಂ ರಾತಿ ಚ ಅರ್ಥಮಭೀಪ್ಸಿತಂ ಗಮಯತ್ಯಪಿ ತನ್ನಾಶಂ ಸ್ಯತಿ ಬಂಧಮಶೇಷತಃ ಭರ್ಜಯತ್ಯಖಿಲಂ ಕಷ್ಟಂ ಭ್ರಶ್ಯತೆ ಅನೇಹ ಸಂತಥ ಅತೋ ಭರ್ಗಃ ಪರಂ ವಿಷ್ಣೋಃ
ಸಂಕಲ್ಪಂ ವಿದುಹು ಅದ್ಭುತಂ. ಭರ್ಗ ಅಂದ್ರೆ ತೇಜಸ್ಸು ಅಂತ ಅರ್ಥ, ಅಥವಾ ಅವನ ಕರ್ತೃರೂಪತ್ವ, ಅವನ ಕಾರ್ಯಶೀಲತೆ. ಈ ಜಗತ್ತೆಲ್ಲವನ್ನು ಆತ ಭರಿಸ್ತಾನೆ. ಇದಂ ಕೃತ್ಸ್ನಂ ಜಗತ್ತು, ಇಡೀ ಜಗತ್ತನ್ನು ಆತ ಹೊತ್ತಿದ್ದಾನೆ. ಮತ್ತೆ ಈಶ್ವರರಾದಂಥವರು, ಶ್ರೇಷ್ಠರಾದಂತಹ ಚತುರ್ಮುಖ ರಮಾ ಮೊದಲಾದವರನ್ನು ಧರಿಸಿದ್ದಾನೆ. ರಮಯತ್ಯಪಿ ತತ್ಸರ್ವಂ. ರ ಎಂಬಲ್ಲಿ ರ ಅಂದ್ರೆ ರಮಯತಿ ಅಂತ ಅರ್ಥ. ರತಿ ಜ್ಞಾನರೂಪತ್ವಾತ್ ಭರ್ಗೋಧ್ಯೇಯೋಖಿಲೈರ್ಗುಣೈ ಅಂತ ಆಚಾರ್ಯರು ಅದನ್ನು ವರ್ಣನೆ ಮಾಡಿದ್ದಾರೆ. ಭರ್ಗ ಅಂದ್ರೆ ರತಿ ಮತ್ತು ಜ್ಞಾನ. ಅಂದ್ರೆ ಬೆಳಕು, ರತಿ ಅಂದ್ರೆ ಸುಖ, ಮತ್ತು ಗ ಅಂದ್ರೆ ಜ್ಞಾನ. ಇಡೀ ಜಗತ್ತೆಲ್ಲವನ್ನು ಈತ ಸುಖ ಪಡುವಂತೆ ಮಾಡ್ತಾನೆ. ರಾತಿಚ ಅರ್ಥಂ ಅಭೀಪ್ಸಿತಂ, ಅಭೀಪ್ಸಿತವಾದ ಅರ್ಥವನ್ನು ಕೂಡ ಕೊಡ್ತಾನೆ. ಗಮಯತ್ಯಪಿ ತನ್ನಾಶಂ, ಕೊನೆಗೆ ಅದು ಇಲ್ಲದಂತೆ ಮಾಡುವವನು ಇವನೇ ಆಗಿದ್ದಾನೆ. ಜಗತ್ತು ಇಲ್ಲದಂತೆ ಮಾಡುವವನು, ನಮ್ಮೆಲ್ಲರ ಕಷ್ಟಗಳನ್ನು ಹುರಿದು ಹಾಕುವವನು, ಬೀಜಗಳನ್ನು ಹುರಿಯುವಂತೆ ಕಷ್ಟಗಳನ್ನು ಹುರಿದು ಹಾಕುವವನು ಈತ. ಭರ್ಜಯತಿ ಅಖಿಲಂ ಕಷ್ಟಂ ಭ್ರಶ್ಚತೆ ಅನೇಹಸಂ, ಪಾಪವನ್ನ ನಾಶ ಮಾಡುವಂಥವನು. ಆದ್ರಿಂದ ಭಗವಂತನಿಗೆ ಭರ್ಗ ಅಂತ ಹೇಳ್ತಾರೆ. ದೇವಸ್ಯ ಅನ್ನೋದ್ರ ವಿವರ ಹೀಗಿದೆ. ದ್ಯೋತನ ಸರ್ವಭಾವಾನಾಂ ದ್ಯೋತಮಾನಃ ಸ್ವಯಂ ಸದಾ ಅಜ್ಞಾನಮಖಿಲಂ ಚಾನ್ಯತ್ ಬೋಧಯತ್ಯಖಿಲಂ ಜಗತ್ ಅತಃ ಸಕಲಮೇವೇದಂ ತತ್ರೋತಂ ಮಣಿ ಸೂತ್ರವತ್. ಇತ ಈರಣ ಈಡ್ಯಶ್ಚ ವನಿತಃ ಸಕಲಂ ನಿಯತ್ ದೇವ ಇತ್ಯುದಿತೋ ವಿಷ್ಣು ಪರಮಾತ್ಮ ಸನಾತನಃ. ಪರಮಾತ್ಮನಿಗೆ ದೇವ ಅಂತ ಯಾಕೆ ಹೇಳ್ತಾರೆ ಅದನ್ನು ಇಲ್ಲಿ ವರ್ಣಿಸ್ತಾರೆ. ಸರ್ವಭಾವಾನ, ಎಲ್ಲ ಜೀವಿಗಳನ್ನು ಕೂಡ ಈತ ದ್ಯೋತನಃ ಅಂದ್ರೆ ಬೆಳಗಿಸುವವನು, ಅವಕ್ಕೊಂದು ಜ್ಞಾನ ಕೊಡುವವನು, ಅವುಗಳಿಗೊಂದು ಅಸ್ತಿತ್ವ ಕೊಡುವವನೇ ಇವನು. ಮತ್ತೆ ಸ್ವಯಂ ದ್ಯೋತಮಾನ, ತಾನು ಸ್ವಯಂ ಪ್ರಕಾಶ ರೂಪ. ಅಜ್ಞಾನಂ ಅಖಿಲಂ ಚ ಅನ್ಯತ್, ಇಡೀ ಜಗತ್ತನ್ನ ಅದನ್ನು ಕವಿದಿರುವಂತಹ ಅಜ್ಞಾನದಿಂದ ಬಿಡುಗಡೆಗೊಳಿಸ್ತಾನೆ. ಎಲ್ಲವೂ ಕೂಡ, ಇಡೀ ಜಗತ್ತೆಲ್ಲವೂ ಕೂಡ ಅವನಲ್ಲಿ ಈ ಒಂದು ಸೂತ್ರದಲ್ಲಿ, ಒಂದು ದಾರದಲ್ಲಿ ಮಣಿಗಳಿದ್ದಂತೆ ಭಗವಂತನನ್ನು ಅವಲಂಬಿಸಿಕೊಂಡಿದೆ. ಈ ಕಾರಣದಿಂದ ಅವನಿಗೆ ದೇವ ಅಂತ ಹೇಳ್ತಾರೆ. ದೇವ ಇತ್ಯುದಿತೋ ವಿಷ್ಣು. ದಿವು, ಕ್ರೀಡಾ, ವಿಜಿಗೀಷ ಇತ್ಯಾದಿ ಅರ್ಥಗಳು ಅದಕ್ಕೆ ಪ್ರಸಿದ್ಧವಾಗಿ ನಮ್ಗೆ ಗೊತ್ತಿದ್ದೇ ಇವೆ. ಆ ಅರ್ಥಗಳೆಲ್ಲವೂ ಕೂಡ ಈ ದೇವ ಎಂಬ ಶಬ್ದದಿಂದ ತಿಳಿದು ಬರ್ತವೆ. ಈ ಮುಂದಿನಂತೆ ಆ ದೇವ ಶಬ್ದಗಳನ್ನ ಕೆಲವು ಕಡೆ ಹೇಳ್ತಾರೆ. ದೇವ ಶಬ್ದ ಅರ್ಥಗಳನ್ನ ದಿವು, ಕ್ರೀಡಾ, ವಿಜಿಗೀಷ, ವ್ಯವಹಾರ, ದ್ಯುತಿ, ಸ್ತುತಿ, ಮದ, ಮೋದ, ಸ್ವಪ್ನ, ಕಾಂತಿ, ಗತಿಷು. ಭಗವಂತನ ವಿಹಾರ, ಭಗವಂತನ ಗೆಲುವು, ಅವನನ್ನು ಸ್ತುತಿಸುವುದು, ಸಂತೋಷ, ಸ್ವಪ್ನ ಅಂದ್ರೆ ನಿದ್ರೆ, ಕಾಂತಿ ಅಂದ್ರೆ ಬೆಳಕು, ಜ್ಞಾನ ಅಂತ ಅರ್ಥ. ಇಷ್ಟೆಲ್ಲ ಅರ್ಥಗಳು ಕೂಡ ಆ ದಿವು ಎಂಬ ಧಾತುವಿಗೆ ನಮ್ಗೆ ಕಾಣಿಸ್ತವೆ. ಶಾಸ್ತ್ರದಲ್ಲಿ ಕಂಡು ಬಂದಿವೆ ಇವೆಲ್ಲ. ಮುಂದೆ ಧೀಮಹಿ ಅಂತ. ಧೀಮಹಿ ಇತ್ಯತ್ರ ಧೀರ್ ಜ್ಞಾನಂ ಮನನಂ ಭಾವನಂ ತಥಾ. ಧೀ ಮ ಹಿ ಅಂತ ಎಷ್ಟಿದೆಯಲ್ಲ, ಧೀ ಎಂಬಲ್ಲಿ ಧೀ ಅಂದ್ರೆ ಜ್ಞಾನ ಅಂತ ಅರ್ಥ. ಮುಂದೆ ಮ ಅಂದ್ರೆ ಮನನ, ಮತ್ತೆ ಹಿ ಅಂತಂದ್ರೆ ಅನುಸಂಧಾನ. ಯಾವುದೇ ನಾವು ಶ್ರವಣ ಮಾಡಿದಂಥ ಸಂಗತಿಯನ್ನ ನಮ್ಮ ದೈನಂದಿನ ಕ್ರಿಯೆಗಳಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ಹಿ ಅಂತಂತಾರೆ ಅಂತ ತಿಳ್ಕೊಳ್ಬಹುದು. ಅದು ಧೀ ಮ ಹಿ ಅನ್ನೋ ಮೂರಕ್ಷರಗಳದೇ ಆ ಒಂದು ವಿವರಣ, ಆ ಶ್ಲೋಕ ರೂಪ ಅಂತ ಹೇಳಿಕ್ ಬರೋದಿಲ್ಲ. ಯಾಕಂದ್ರೆ ಧೀಮಹಿ ಅನ್ನೋದೊಂದು ಕ್ರಿಯಾಪದ, ಅದು ನಾವು ಧ್ಯಾನಿಸೋಣ ಅಂತ ಹೇಳಿ. ಹಾಗಾಗಿ ಧೀ ಅಂತಂದ್ರೆ ನಾವು ಚಿಂತಿಸೋಣ, ನಾವು ಆಲೋಚನೆ ಮಾಡೋಣ ಅಂತ ಏನಿದೆಯಲ್ಲ, ಆಲೋಚನೆ ಮಾಡುವುದು ಅನ್ನೋದೇ ಮನನ. ತಿಳಿದುಕೊಳ್ಳುವುದು, ಮನನ ಮಾಡುವುದು
ಮತ್ತೆ ಅನುಸಂಧಾನದಲ್ಲಿ ಅಳವಡಿಸ್ಕೊಳ್ಳೋದು, ದೈನಂದಿನ ಕ್ರಿಯೆಗಳಲ್ಲಿ ಅಳವಡಿಸ್ಕೊಳ್ಳೋದು. ಇಷ್ಟೆಡದಕ್ಕೂ ಕೂಡ ಧೀಹಿ ಅಂತಾರೆ ಅಂತ. ಧೀಯನ್ನು ಒಂದೇ ಶಬ್ದದಿಂದ ಇವು ಮೂರು ತಿಳಿದು ಬರ್ತವೆ ಅಂತ ಹೇಳುವುದೇ ಸೂಕ್ತ. ಧಿಯೋ ಯೋನಃ ಪ್ರಚೋದಯಾತ್ ಅಂತ ಕೊನೆ ಒಂದು ಶಬ್ದ. ಧಿಯೋ ಧೀಪೂರ್ವಿಕಾಶ್ಚೇಷ್ಟಾ ಪ್ರೇರಣಂ ತು ಪ್ರಚೋದನಂ ಯಹ ಸರ್ವಶಕ್ತಿ ಸವಿತಾ ದೇವಃ ಸಂವಿನ್ಮಯಶ್ಚ ಸ ಯಹ ಯಶ್ಚ ಸರ್ವ ವಿದೀಶಾನಃ ಧಿಯಸ್ತಾಸ್ತಾಃ ಪ್ರಚೋದಯೇತ್ ಸೃಷ್ಟಿಸ್ಥಿತಿ ಲಯತ್ರಾಣ ಕ್ರಿಯಾಕಾರಣಮವ್ಯಯಂ ತಸ್ಯ ದೇವಸ್ಯ ಸಂಕಲ್ಪಂ ಭರ್ಗಃ ಸಂಜ್ಞಮುಪಾಸ್ಮಹೇ ಗಾಯಂತಂ ತ್ರಾಯಮಾಣಾಯಾಃ ಗಾಯತ್ರ್ಯಾಃ ಅರ್ಥ ಈದೃಶಃ. ಧೀಪೂರ್ವಿಕಾಃ ಚೇಷ್ಟಾಃ, ನಮ್ಮೆಲ್ಲ ಚೇಷ್ಟೆಗಳನ್ನ ಅವನೇ ಮಾಡಿಸುವಂಥವನು. ಪ್ರಚೋದಯಾತಂದ್ರೆ ಪ್ರೇರಿಸಲಿ ಅಂತ ಅರ್ಥ. ನಮ್ಮ ಬುದ್ಧಿಯನ್ನು ಪ್ರೇರಿಸಲಿ, ಬುದ್ಧಿಪೂರ್ವಕವಾಗಿ ನಾವು ಮಾಡುವ ಕ್ರಿಯೆಗಳನ್ನು ಪ್ರೇರಿಸಲಿ, ಇದಕ್ಕೆ ಪ್ರಚೋದನೆ ಅಂತ ಕರೀತಾರೆ. ಅವನು ಸರ್ವಶಕ್ತಿಯಾದವನು, ಸವಿತಾ ಸಂವಿನ್ಮಯ ಅಂದ್ರೆ ಜ್ಞಾನ ಸ್ವರೂಪನಾದವನು, ಸರ್ವವಿತ್ ಸರ್ವಜ್ಞ, ಈಶಾನ ತಾಹತಾಹ ಧಿಯಃ ಪ್ರತಿಯೊಬ್ಬರ ಜ್ಞಾನಗಳನ್ನು ಕೂಡ ಪ್ರಚೋದಿಸ್ತಾನೆ. ಸೃಷ್ಟಿ ಸ್ಥಿತಿ ರಕ್ಷಣೆ ಇತ್ಯಾದಿ ಎಲ್ಲದಕ್ಕೂ ಅವನೇ ಕಾರಣ. ಅಂಥ ಆ ದೇವನ ಭರ್ಗಃ ಅಂತ ಕರೆಸಿಕೊಳ್ಳುವಂತಹ ಒಂದು ರೂಪವನ್ನು ನಾವು ಧ್ಯಾನಿಸೋಣ. ಗಾಯಂತಂ ತ್ರಾಯಮಾಣಾಯ, ಯಾರು ಭಗವಂತನನ್ನು ಧ್ಯಾನಿಸ್ತಾರೋ ಅವನನ್ನ ರಕ್ಷಿಸುವಂತಹ, ಆ ಸಾಧಕನನ್ನು ರಕ್ಷಿಸುವಂತಹ ಒಂದು ರೂಪ ಅದು. ಅದಕ್ಕಾಗಿ ಅದನ್ನು ಗಾಯತ್ರಿ ಅಂತ ಹೇಳ್ತಾರೆ. ಅಗ್ನಿಪುರಾಣದಲ್ಲಿ ಒಂದು ಕಡೆ ಹೀಗೆ ಕಂಡು ಬರ್ತದೆ. ತಜ್ಜ್ಯೋತಿರ್ ಭಗವಾನ್ ವಿಷ್ಣು ಜಗಜ್ಜನ್ಮಾಧಿಕಾರಣಂ ಶಿವಂ ಕೇಚಿತ್ ಪಠಂತಿ ಸ್ಮ ಶಕ್ತಿ ರೂಪಂ ಪಠಂತಿ ಚ ಕೇಚಿತ್ ಸೂರ್ಯಂ ಕೇಚಿತ್ ಅಗ್ನಿಂ ವೇದಗ ಅಗ್ನಿಹೋತ್ರಿಣಃ ಅಗ್ನ್ಯಾದಿರೂಪಿ ವಿಷ್ಣುರಿಹಿ ವೇದಾದೋ ಬ್ರಹ್ಮಗೀಯತೆ ತತ್ಪದಂ ಪರಮಂ ವಿಷ್ಣೋರ್ದೇವಸ್ಯ ಸವಿತು ಸ್ಮೃತಂ. ಅಗ್ನಿಪುರಾಣದ ಮಾತಿದು. ಜಗಜ್ಜನ್ಮಾಧಿಕಾರಣವಾದ ಈ ಶಕ್ತಿಯನ್ನ ವಿಷ್ಣು ಅಂತ ಕೆಲವರು ಹೇಳ್ತಾರೆ, ಶಿವ ಅಂತ ಕೆಲವರು ಹೇಳ್ತಾರೆ, ಶಕ್ತಿ ರೂಪವಾದ್ದು ಅಂತ ಇನ್ನು ಕೆಲವರು ಹೇಳ್ತಾರೆ, ಸೂರ್ಯ ಅಂತ ಕೆಲವರು, ಅಗ್ನಿ ಅಂತ ಕೆಲವರು ಹೇಳುವವರಿದ್ದಾರೆ. ಅಗ್ನಿ, ಸೂರ್ಯ, ಶಿವ ಇತ್ಯಾದಿ ಸರ್ವರೂಪಿಯಾದಂಥ ಆ ಬ್ರಹ್ಮ ಪರಮಾತ್ಮನೇ ವೇದ ಮೊದಲಾದ ಶಾಸ್ತ್ರಗಳಲ್ಲಿ ವರ್ಣಿತ ಆಗಿದ್ದಾನೆ. ಇದು ಆ ಸವಿತೃ ಶಬ್ದವಾಚ್ಯನಾದ ದೇವನ ಒಂದು ಶ್ರೇಷ್ಠವಾದಂತಹ ರೂಪ ಅಂತಲ್ಲಿ ಅಗ್ನಿಪುರಾಣದ ಮಾತು. ಇಲ್ಲಿಗೆ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.